ದಸರಾ ಟೈಮಲ್ಲಿ ನಮ್ಮ ಮೈಸೂರಲ್ಲಿ ಮೊದಲೇ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ಈ VIP ಗಳು ಬಂದಂತೂ ಅದನ್ನ ಇನ್ನೂ ದುಪ್ಪಟ್ಟು ಮಾಡಿ ಹೋಗ್ತಾರೆ. ನಮ್ಮ ಮೈಸೂರಿನ ಕುಪ್ಪಣ್ಣ ಪಾರ್ಕಲ್ಲಿ ಇವತ್ತು ಫ್ಲಾಶ್ ಶೋ ಇನಾಗ್ರೇಟ್ ಆಗಿದೆ. ಆ್ಯಂಡ್ ದೊಡ್ಡವರಿಗೆ ಟಿಕೆಟ್ ಪ್ರೈಸ್ ಬಂದು 50 ರುಪೀಸ್ ಇದೆ ಆ್ಯಂಡ್ ಮಕ್ಕಳಿಗೆ 25 ರುಪೀಸ್ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಿತ್ರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಿತ್ರ ರಮೇಶ್. ಮೈಸೂರಲ್ಲಿ ಇವತ್ತು ಫ್ಲಾಶ್ ಶೋ ಇನಾಗ್ರೇಟ್ ಆಗಿದೆ. ಫಸ್ಟ್ ಡೇ ಯಾವುದೆಲ್ಲ ರೀತಿಯಾದಂಥ ಡೆಕೋರೇಷನ್ಸ್ ಇರುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೋ. ಓಕೆ. ಈ ವರ್ಷದ ಸ್ಪೆಷಲ್ ಥೀಮ್ ಬಂದು ಈ ಗಾಂಧಿ ಇದು ಒಂದು ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಏನಕ್ಕಪ್ಪ ಅಂದರೆ ಈ ಫ್ಲಾಶ್ ಶೋ ಅಕ್ಟೋಬರ್ 2ನೇ ತಾರೀಕು ತನಕ ಇರುತ್ತೆ. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಇವೆಂಟ್ ಇರೋ ಕಾರಣವಾಗಿ ಇದಿರಲಿ ಅಂತ ಹೇಳಿಬಿಟ್ಟು ಇದನ್ನು ಮಾಡಿದ್ದಾರೆ. ಇದು ಮೊದಲನೇ ಬಾರಿ ಅನಿಸುತ್ತೆ ಇಷ್ಟೊಂದು ಸೂರ್ಯಕಾಂತಿ ಗಿಡಗಳು ಒಂದೇ ಜಾಗದಲ್ಲಿ ನಮ್ಗೆ ನೋಡೋಕೆ ಸಿಗ್ತಾ ಇರೋದು. ಆಮೇಲೆ ಪ್ರತಿಯೊಂದು ಮಾಡೆಲ್ಸ್ ಏನು ಮಾಡಿದ್ದಾರೆ ಫ್ಲವರ್ ಇದೆ ಎಲ್ಲ ತುಂಬಾ ಸುಂದರವಾಗಿದೆ. ನಾನೇನು ಪೂರ್ತಿ ನೋಡಿಲ್ಲ, ನೋಡ್ಕೊಂಡು ಟೈಮ್ ಇವಾಗ ಆಗಲಿ 2 ಗಂಟೆ ಆಗಿದೆ. ಬಟ್ ಬಿಸಿಲು ಮಾತ್ರ ಸಖತ್ತಾಗಿದೆ. ಯಾರಾದರೂ ಫ್ಲಾಶ್ ಶೋಗೆ ಬರೋರು ದಯವಿಟ್ಟು ಬೆಳಿಗ್ಗೆ 10ರಿಂದ 11-12 ಗಂಟೆ ಒಳಗೆ ಬನ್ನಿ, ಅಥವಾ ಈವ್ನಿಂಗ್ 4:30 ಮೇಲೆ ಬನ್ನಿ. ಆಪರೇಷನ್ ಸಿಂಧೂರಲ್ಲಿ ಯಾರೆಲ್ಲ ನಮ್ಮ ದೇಶಕ್ಕೋಸ್ಕರ ಹೋರಾಡಿದ್ರು ಅವ್ರಿಗೋಸ್ಕರ ಫ್ಲಾಶ್ ಶೋ ಟೀಮ್ ಕಡೆಯಿಂದ ಇದೊಂದು ಟ್ರಿಬ್ಯೂಟ್ ಅಂತಾನೆ ಹೇಳ್ಬೋದು. ಅರ್ಜುನ ನಮ್ಮ ಜೊತೆ ಫಿಸಿಕಲಿ ಇಲ್ಲ ಅಂತ ಹೇಳಿದ್ರು, ಅವನ ನೆನಪು ನಮ್ಮ ಮೈಸೂರಿನ ಪ್ರತಿ ದಸರಾದಲ್ಲೂ ಪ್ರತಿಬಿಂಬಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ರೀಸೆಂಟಾಗಿ ಗುಂಡ್ಲುಪೇಟೆಯಲ್ಲಿ ಸನ್ಫ್ಲವರ್ ಹಾರ್ವೆಸ್ಟಿಂಗ್ ನಡೀತಾ ಇತ್ತು. ಸೊ ಫೋಟೋಶೂಟ್ಗೆ ಆ ಜಾಗ ಅಂತೂ ತುಂಬ ಫೇಮಸ್ ಆಗಿದೆ. ಸೊ ನಮ್ಮ ಫ್ಲಾಶ್ ಶೋನವರು ಈ ವರ್ಷ ಸೂರ್ಯಕಾಂತಿ ಹೂವನ್ನ ಇಲ್ಲೇ ಬೆಳೆಸಿದ್ದಾರೆ, ನೋಡ್ಕೊಳ್ಳಿ. ಅಂದ್ರೆ ಸಂಜೆ ಮೇಲೆಲ್ಲ ಅಲ್ಲಿ ಬರೋದು. ಅವರೊಬ್ಬರೇ ಬರ್ತಾರಲ್ಲ. ಈ ಬಾರಿ ಅಲ್ಲಿ ನೋಡ್ಕೊಂಡು ಹೇಳಬೇಕು, ಈ ಬಾರಿಯ ಫ್ಲಾಶ್ ಶೋ ಹೇಗೆ ಅನಿಸ್ತು ನಿಮಗೆ? ಈ ಬಾರಿ ನನಗೆ ಫ್ಲವರ್ ಶೋ ಭಾಳ ಅನ್ನಿಸ್ತು, ಭಾಳ ಚೆನ್ನಾಗಿ ಇಷ್ಟ ಆಯಿತು. ಅಲ್ಲಿ ಗಾಂಧಿ ಮಂಟಪ, ಬೇರೆ ಬೇರೆ ಪ್ರಾಣಿಗಳ ಫೇಸಸ್, ಅದು ಹೂವಿನಿಂದ ಮಾಡಿರೋದು ನಾನು ಅದು ಭಾಳ ರೇರಿಂದ ನೋಡಿರೋದು, ಅದು ನನಗೆ ಭಾಳ ಚೆನ್ನಾಗಿತ್ತು. ಯಾವ್ದು ತುಂಬ ಇಷ್ಟ ಆಯಿತು ಈ ಬಾರಿಯ ಫ್ಲಾಶ್ ಶೋದಲ್ಲಿ? ನನಗೆ ಡಾಲ್ಫಿನ್ ಇದು ಭಾಳ ಇಷ್ಟ ಆಯಿತು, ಮತ್ತು ಗಾಂಧಿ ಮಂಟಪದು ಅದು ಭಾಳ ಚೆನ್ನಾಗಿ ಇಷ್ಟ ಆಯಿತು. ನೀವು ಮೈಸೂರವರೇನಾ? ಯಾವ ಊರಿಂದ ಬಂದಿರಿ? ಹುಬ್ಳಿ. How did you feel about the flash show? Everything are nice. I like dolphin one. Which one you like the most? Dolphin and Mahatma Gandhi ji with house. ಬನ್ನಿ. Okay. You're from? Hubballi. ಫ್ಲಾಶ್ ಶೋ ನಿಮಗೆ ಹೇಗೆ ಅನಿಸ್ತು? ಈ ಬಾರಿ ಫ್ಲವರ್ ಶೋ ತುಂಬ ಚೆನ್ನಾಗಿತ್ತು. ಆದರೆ ತುಂಬ ನಮ್ಮ ಮಕ್ಕಳನ್ನ ಫ್ಯಾಮ್ಲಿದಿಂದ ಹುಬ್ಳಿದಿಂದ ತೊಗೊಂಡು ಬಂದೀವಿ ಫ್ಲವರ್ ಶೋ ಸ್ಪೆಷಲಿ ನೋಡೋಕ್ಕಂತ. ಇದಿದ್ದಲ್ಲ ಬನ್ನಿದೊಂದು, ಇನ್ನೊಂದು ಗಾಂಧಿ ಮಂಟಪ, ದಸರಾ ಅಂಬಾರಿ. ಯಾಕಂದರೆ ಈ 9 ಡೇಸಲ್ಲಿ ನಡೆಯೋದು ಮೇಯ್ನ್ ಎಲ್ಲರನ್ನು ಕರ್ನಾಟಕದಲ್ಲಿ ನೋಡೋದು ದಸರಾ ಅಂಬಾರಿ ನೋಡೋಕ್ಕೆ ಬರ್ತಾರೆ. ದಸರಾ ಅಂಬಾರಿದೊಂದು ಪ್ರಿವ್ಯೂ ಥರ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರ ಕಷ್ಟಕ್ಕೆ ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಯಾರು ಮಾಡಿದಾರೋ ಗೊತ್ತಿಲ್ಲ ನಮಗೆ, ಅವ್ರಿಗೆ ಅಪ್ರಿಷಿಯೇಟ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ವಿ. ಈ ಫ್ಲಾಶ್ ಅಲ್ಲಿ
ಮೋಸ್ಟ್ ಅಟ್ರಾಕ್ಟಿವ್ ಅನ್ಸಿದ ಥೀಮ್ ಯಾವುದು? ಅಂಬಾರಿ ನನ್ನ ಪರ್ಸ್ನಲ್ ಆಪರೇಷನ್ ನೋಡಿದ್ರಾ? ಹಾಂ ಅದು ನೋಡಿವಿ. ಅವರು ನಮ್ಮ ಮಕ್ಕಳು ನಮ್ಮ ಎಲ್ಲರೂ ಅಲ್ಲೇ ತೊಗೊಂಡ್ರು. ಆದರೆ ದಸರಾ ಪರವಾಗಿ ಅಂಬಾರಿ ಸ್ಪೇಸ್ ಇದೆ, ಇಂಡಿಯಾ ಪರವಾಗಿ ಸಿಂಧೂರೇ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ನಿಮಗೆ ಫ್ಲಾಶ್ ಶೋ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಸೊ ಇದೇ ಫಸ್ಟ್ ಬಾರಿ ನಾನು ಇಲ್ಲಿ ವಿಸಿಟ್ ಮಾಡಿರೋದ್ರಿಂದ ತುಂಬ ಹ್ಯಾಪಿ ಆಗಿದ್ದೀನಿ. ಆಮೇಲೆ ಎಲ್ಲ ಥರದ್ದು ಥಿಂಗ್ಸ್ ಎಲ್ಲ ಫ್ಲವರಲ್ಲಿ ಡೆಕೋರೇಟ್ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಹುಬ್ಳಿಯಿಂದ ಇದನ್ನ ಇಲ್ಲ, ಬೆಲ್ಗಾಮಿಂದ ಬಂದಿರೋದು. ಬೆಳಗಾವಿಂದನಾ? ಸೊ ಫ್ಲಾಶ್ ಶೋ ಅಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಅನ್ಸಿದ್ದು ಯಾವುದು ನಿಮಗೆ? ಮೋಸ್ಟ್ ಅಟ್ರಾಕ್ಟಿವ್ ಅಂದರೆ ಇದು ಗಾಂಧಿ ಮಹಲ್, ಆಮೇಲೆ ನಂತರ ಮಿಷನ್ ಸಿಂಧೂರು, ಆಮೇಲೆ ಡಾಲ್ಫಿನ್ಸ್, ಲಾಸ್ಟಿಗೆ ತುಂಬ ಚೆನ್ನಾಗಿರೋದಂದರೆ ಇದು ಮೈಸೂರು ಅಂಬಾರಿದು ಮಾಡಿದಿರಲ್ಲ, ಅದು ತುಂಬ ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು. ಹ್ಯಾಪಿ ದಸರಾ. ಹ್ಯಾಪಿ ದಸರಾ. ಸೊ ನೋಡಿದ್ರಲ್ಲ, ಇದಾಗಿತ್ತು ಈ ಬಾರಿಯ ಫಸ್ಟ್ ಡೇನ ಫ್ಲಾಶ್ ಶೋ. ಇನ್ನೂ ಯಾರೆಲ್ಲ ಫ್ಲಾಶ್ ಶೋಗೆ ಬಂದಿಲ್ಲ, ಇನ್ನು ಅಕ್ಟೋಬರ್ 2ನೇ ತಾರೀಕು ತನಕ ನಿಮಗೆಲ್ಲ ಟೈಮ್ ಇದೆ. ಸೊ ನೀವು ನಿಮ್ಮ ಫ್ರೆಂಡ್ಸು ವೀಕೆಂಡ್ ಬಂದು ಈ ಒಂದು ಇವೆಂಟ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.